ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಖಂಡಿತ ಇದು ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದಾಗಿರುವಂತ ಇವೆಂಟ್. ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ ಸ್ವಲ್ಪ ಪ್ರೆಷರ್ ಅಲ್ಲಿ ಇದ್ದದ್ದು ಕೂಡ ಇದೇ ಒಂದು ಕಾರಣಕ್ಕೆ. ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ. ಆ ಟಾಪಿಕ್ ಏನು ಅಂತ ನೋಡೋದಾದ್ರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ತುಂಬಾ ಮಾತುಕತೆಗಳು ಕೇಳಿ ಬರ್ತಾ ಇದೆ, ಯುದ್ಧ ಆಗಬಹುದಾ ಅಂತ. ಹಾಗೆ ನಾವು ಎಸ್ಪೆಷಲಿ ಈಗಿನ ವಿಡಿಯೋದಲ್ಲಿ ಇನ್ ಕೇಸ್ ಯುದ್ಧ ಆದ್ರೆ ಮಾರ್ಕೆಟ್ ರಿಯಾಕ್ಷನ್ ಹೇಗಿರ್ಬೋದು, ಜೊತೆಗೆ ಈ ಹಿಂದೆ ಯುದ್ಧ ಆದಂತ ಸಂದರ್ಭದಲ್ಲಿ ಹಾಗೂ ಕೆಲವೊಂದು ಟೆರರಿಸ್ಟ್ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಸಿಚುಯೇಷನ್ ಯಾವ ರೀತಿ ನೋಡ್ಲಿಕ್ಕೆ ಸಿಕ್ಕಿತ್ತು, ಅದರ ಹಿಸ್ಟ್ರಿಯನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಎಸ್ಪೆಷಲಿ ಈ ವಿಷಯ ಯಾಕೆ ಮುನ್ನೆಲೆಗೆ ಬರ್ತಾ ಇದೆ ಅಂತ ನಿಮ್ಗೆ ಗೊತ್ತಿದೆ. ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಅದಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ಬೇಕು ಅನ್ನುವಂತ ಮಾತುಗಳು ತುಂಬಾನೇ ಇದೆ. ಜೊತೆಗೆ ಯುದ್ಧವನ್ನ ಮಾಡಿ ಪಾಕ್ನ ಹೊಸಗ ಹಾಕ್ಬೇಕು ಅನ್ನುವಂತ ಮಾತುಗಳು ಕೂಡ ಕೇಳಿಬರುತ್ತೆ. ಎಮೋಷನಲ್ ಸ್ಟೇಟ್ಮೆಂಟ್ಸ್ ಗಳು ಜನರಿಂದ ನೋಡ್ಲಿಕ್ಕೆ ಸಿಗುತ್ತೆ. ಜನರ ಬಯಕೆ ಕೂಡ ಪಾಕಿಸ್ತಾನಕ್ಕೆ ಪಾಠ ಕಲಿಸೋದಾಗಿದೆ. ಆಸ್ ಎ ಇನ್ವೆಸ್ಟರ್ಸ್ ನಾವು ಈ ಹಿಂದಿನ ಈ ರೀತಿಯ ಟೆನ್ಷನ್ ಸಂದರ್ಭದಲ್ಲಿ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿತ್ತು, ನಂತರದ ದಿನಗಳಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ, ಈಗ ಯಾವ ರೀತಿ ರಿಯಾಕ್ಷನ್ ಇರಬಹುದು ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬಗ್ಗೆ ಒಂದಷ್ಟು ಪ್ರಯತ್ನವನ್ನ ಮಾಡೋಣ. ಜೊತೆಗೆ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರಬಹುದು, ನಾನು ಇಂದಿನ ವಿಡಿಯೋದಲ್ಲೂ ಕೂಡ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದೆ. ನಾಳೆ 2ನೇ ಬಾರಿ CCS ಮೀಟಿಂಗ್ ಇದೆ, ಕ್ಯಾಬಿನೆಟ್ ಕಮಿಟಿ ಫಾರ್ ಸೆಕ್ಯೂರಿಟಿ ಮೀಟಿಂಗ್ ಅನ್ನ ಕರೆದಿದ್ದಾರೆ ನರೇಂದ್ರ ಮೋದಿ ಅವರು. ಈಗಾಗಲೇ ಮೊನ್ನೆ ಒಂದ್ಸಲ ಮೀಟಿಂಗ್ ಆಗಿದೆ, ಈಗ 2ನೇ ಬಾರಿ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಅಲ್ಲಿ ಏನೆಲ್ಲ ಡಿಸ್ಕಷನ್ಸ್ ಆಗುತ್ತೋ ಗೊತ್ತಿಲ್ಲ, ಯಾಕಂದ್ರೆ ಅಲ್ಲಿ ಆದಂತ ಡಿಸ್ಕಷನ್ಸ್ ಆಚೆ ಬರೋದಿಲ್ಲ, ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ. ಮುಂದಿನ ನಡೆಯನ್ನ ನಿರ್ಧಾರ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿನೇ ಈ ಸಂದರ್ಭದಲ್ಲಿ ಮಾರ್ಕೆಟ್ ಆಬ್ವಿಯಸ್ಲಿ ಕಾಶಿಯಸ್ ಆಗಿ ಮೂವ್ ಆಗುತ್ತೆ. ಅದೇ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದ್ದು. ಜೊತೆಗೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ಒಂದು ಪಾಯಿಂಟ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದೆ. ಅದೇನು ಅಂತಂದ್ರೆ, ಯಾವುದೇ ಸರ್ಕಾರ ಆಗಿರ್ಲಿ ಅದಕ್ಕೆ ಯುದ್ಧ ಅನ್ನೋದು ಕೊನೆ ಆಪ್ಷನ್ ಆಗಿರುತ್ತೆ. ಯಾಕೆ ಅನ್ನೋದಕ್ಕೆ ಕಾರಣಗಳನ್ನು ಕೂಡ ಈ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಮತ್ತೆ ನಾನು ಈ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡ್ತೀನಿ. ಯಾಕೆಂತಂದ್ರೆ ಇನ್ ಕೇಸ್ ಯಾವುದೇ ಒಂದು ದೇಶ ಯುದ್ಧದಲ್ಲಿ ನಿಂತ್ರೆ ಅದರ ಆರ್ಥಿಕ ಬೆಳವಣಿಗೆ ಕುಂಠಿತವಾಗುತ್ತೆ. ಹಾಗಂತ ನಾವು ಟೆರರಿಸ್ಟ್ ಅಟ್ಯಾಕ್ ಆಗ್ತಾ ಇದ್ರು ಸುಮ್ನೆ ಕೂರಕ್ಕಂತೂ ಆಗೋದಿಲ್ಲ. ಉತ್ತರವನ್ನ ಕೊಡ್ಲೇಬೇಕು. ಅದನ್ನ ಮುಂದಿನ ದಿನಗಳಲ್ಲಿ ಮಾಡ್ಲಿಕ್ಕೆ ಭಯ ಪಡ್ಬೇಕು. ಆ ರೀತಿಯ ಸನ್ನಿವೇಶವನ್ನ ಸೃಷ್ಟಿ ಮಾಡ್ಲೇಬೇಕು. ಹಾಗಾಗಿ ನಾವು ಉತ್ತರವನ್ನ ಕೊಡ್ಲೇಬೇಕು. ಆದ್ರೆ ಸಾಧ್ಯವಾದಷ್ಟು ನಾವೇನ್ ಪ್ರಯತ್ನವನ್ನ ಮಾಡ್ಬೇಕು ಅಂತಂದ್ರೆ, ನಮಗೆ ಕಡಿಮೆ ಹೊಡೆತ ಬೀಳ್ಬೇಕು, ಎದುರಾಳಿಗೆ ಜಾಸ್ತಿ ಹೊಡೆತ ಬೀಳ್ಬೇಕು. ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ಬೇಕು. ಇದು ನಮ್ಮ ಸ್ಟ್ರಾಟಜಿಕ್ ಮೂವ್ ಆಗಿರ್ಬೇಕು. ಯಾಕಂದ್ರೆ ಒಂದು ಸಲ ಯುದ್ಧ ಕೇಳಿದ್ರೆ ನಿಮಗೆ ಗೊತ್ತಿದೆ, ಕನ್ನಡದ ಒಂದು ನಾಣ್ಣುಡಿ, ಸೋತವನ್ ಸತ್ತ ಗೆದ್ದವನ್ ಸೋತ ಅಂತ. ಪಾಕಿಸ್ತಾನವನ್ನ ಹೊಸಗಿ ಹಾಕೋದು ದೊಡ್ಡ ಕೆಲಸ ಅಲ್ವೇ ಅಲ್ಲ. ಆದ್ರೆ ಅದರ ಹಿಂದೆ ಬೇರೆ ಬೇರೆ ದೇಶಗಳು ಬರ್ತವೆ. ಅವರುಗಳ ಟಾರ್ಗೆಟ್ ಏನಾಗಿರುತ್ತೆ, ಭಾರತವನ್ನ ಎಕನಾಮಿಕಲಿ ವೀಕ್ ಮಾಡೋದು. ಏನು ಭಾರತ ಇತ್ತೀಚಿನ ದಿನಗಳಲ್ಲಿ ಗ್ಲೋಬಲ್ ಸ್ಟೇಜ್ ಅಲ್ಲಿ ದೊಡ್ಡ ಮಟ್ಟದ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ, ಬೆಳವಣಿಗೆಯನ್ನ ಕಾಣ್ತಾ ಇದೆ. ಅದನ್ನ ವಿರೋಧಿಸುವ ಶಕ್ತಿಗಳು ಪಾಕಿಸ್ತಾನದ ಸಪೋರ್ಟ್ ಗೆ ನಿಂತ್ಕೊಳ್ತವೆ. ಆಗ ಏನಾಗುತ್ತೆ, ಯುದ್ಧ ಜಾಸ್ತಿ ದಿನ ಹೇಳ್ಕೊಂಡು ಹೋಗುತ್ತೆ. ಬೆಟರ್ ಎಕ್ಸಾಂಪಲ್ ಅಂದ್ರೆ ನಮ್ಗೆ ರಷ್ಯಾ ಹಾಗೂ ಯುಕ್ರೇನ್ ಯುದ್ಧ. ರಷ್ಯಾ ಬಹುಶಃ 1 ವಾರ ಅಥವಾ 15 ದಿನದಲ್ಲಿ ನಾನು ಯುದ್ಧವನ್ನ ಮುಗಿಸ್ಬಿಟ್ಟು ನನಗೆ ಬೇಕಾಗಿದ್ದನ್ನ ಸಾಧಿಸ್ತೀನಿ ಅಂದ್ಕೊಳ್ತೇನೋ. ಬಟ್ ಈಗಾಗ್ಲೇ 3 ವರ್ಷ ಮುಗಿದ್ರೂ ಕೂಡ ಯುದ್ಧ ಮುಗಿತಾನೆ ಇಲ್ಲ. ಯಾಕೆಂತಂದ್ರೆ ಯುಕ್ರೇನ್ ನ ಬೆನ್ನಿಗೆ ಬೇರೆ ಬೇರೆ ದೇಶಗಳು ನಿಂತಿದ್ದಾವೆ. ಅವ್ರು ಬಂದು ಡೈರೆಕ್ಟ್ ಆಗಿ ಯುದ್ಧ ಮಾಡ್ತಿಲ್ಲ, ಫಂಡಿಂಗ್ ಮಾಡ್ತಿದ್ದಾರೆ, ಶಸ್ತ್ರಾಸ್ತ್ರಗಳ ಸಪ್ಲೈ ಮಾಡ್ತಿದ್ದಾರೆ. ಏನಾಗ್ತಾ ಇದೆ, ಯುದ್ಧ ಡ್ರಾಗ್ ಆಗ್ತಾ ಇದೆ. ಆ ರೀತಿ ವರ್ಷಾನುಗಟ್ಟಲೆ ನಾವು ಯುದ್ಧದಲ್ಲಿ ನಿಲ್ಲೋಕಾಗೋದಿಲ್ಲ. ಕೆಲವರು ಅಂದ್ಕೊಳ್ಬಹುದು ರಷ್ಯಾ ನಿಂತಿದೆಯಲ್ಲ ಅಂತ. ರಷ್ಯಾ ಯಾಕೆ ನಿಂತಿದೆ ಅಂದ್ರೆ, ಅವ್ರ ಹತ್ರ ನ್ಯಾಚುರಲ್ ರಿಸೋರ್ಸಸ್ ಇದೆ. ಕ್ರೂಡ್ ಆಯಿಲ್ ಅನ್ನ ಮಾರಾಟ ಮಾಡ್ತಾರೆ ವರ್ಲ್ಡ್ ಗೆ. ಅದರಿಂದ ಅವರು ಸಾಕಷ್ಟು ಹಣವನ್ನ ಗಳಿಸ್ತಾರೆ. ಅದರಿಂದ ಅವರ ಎಕಾನಮಿ ಸ್ಟ್ರಾಂಗ್ ಆಗಿ ಇರುತ್ತೆ. ನಮ್ಮಲ್ಲಿ ಯಾವ ಕ್ರೂಡ್ ಆಯಿಲ್ ಇದೆ, ಮೋರ್ ದೆನ್ 80% ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಇಂಪೋರ್ಟ್ ಓರಿಯೆಂಟೆಡ್ ಕಂಟ್ರಿ ಆಗಿರೋದ್ರಿಂದ ಯುದ್ಧ ಜಾಸ್ತಿ ದಿನ ಎಳೆದಷ್ಟು ನಮ್ಮ ಎಕಾನಮಿ ಡಿಟೀರಿಯೇಟ್ ಆಗ್ತಾ ಹೋಗುತ್ತೆ. ನಮ್ಮ ವಿರೋಧಿ ಶಕ್ತಿಗಳು ಬಯಸೋದು ಕೂಡ ಇದನ್ನೇ. ಆದ್ರೆ ಅವರ ಬಯಕೆಯನ್ನ ತಣಿಸುವಂತ ಕೆಲಸವನ್ನ ನಾವು ಮಾಡ್ಕೋಬಾರ್ದೀಗ. ಎಚ್ಚರಿಕೆ ಹೆಜ್ಜೆಯನ್ನಿಟ್ಟು ಸಾಧ್ಯವಾದಷ್ಟು, ನಾನು ಬಿಗಿನಿಂಗ್ ಅಲ್ಲಿ ಹೇಳಿದಾಗೆ, ನಮಗೆ ಕಡಿಮೆ ಇಂಪ್ಯಾಕ್ಟ್ ಆಗ್ಬೇಕು, ಎದುರಾಳಿಗೆ ದೊಡ್ಡ ಹೊಡೆತ ಕೊಡಬೇಕು. ಈ ಪ್ರಯತ್ನ ಮಾಡಿದ್ರೆ ಮಾತ್ರ ನಾವು ಸಕ್ಸೀಡ್ ಆಗಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಎಕನಾಮಿಕಲಿ ಡ್ಯಾಮೇಜ್ ಆಗ್ತೀವಿ. ಯುದ್ಧವನ್ನ ಖಂಡಿತ ಗೆಲ್ತೀವಿ, ಅದರಲ್ಲೇನ್ ಡೌಟ್ ಇಲ್ಲ. ಯಾಕಂದ್ರೆ ನಮ್ಮ ಸೈನ್ಯ ತುಂಬಾನೇ ಸ್ಟ್ರಾಂಗ್ ಇದೆ. ನಮ್ಮ ಸೈನ್ಯದ ಮುಂದೆ ಪಾಕಿಸ್ತಾನದ ಸೈನ್ಯ ಏನೇನೂ ಅಲ್ಲ, ಅವರ ಶಕ್ತಿ ಕೂಡ ಏನೇನೂ ಅಲ್ಲ. ಬಟ್ ಆರ್ಥಿಕ ಹೊಡೆತ ಇದೆಯಲ್ಲ, ಅದು ಎಷ್ಟು ಮಟ್ಟಿಗಿರುತ್ತೆ ಅನ್ನೋದನ್ನ ಲೆಕ್ಕಾಚಾರ ಮಾಡೋದಕ್ಕಾಗೋದಿಲ್ಲ. ಎಷ್ಟು ಬೇಗ ಈ ಕಾನ್ಫ್ಲಿಕ್ಟ್ ಅಥವಾ ವಾರ್ ಸ್ಟಾರ್ಟ್ ಆದ್ರೆ ಮುಗಿಯುತ್ತೋ ಅದ್ರ ಮೇಲೆ ನಮ್ಮ ಆರ್ಥಿಕ ಬೆಳವಣಿಗೆ ನಿಲ್ಲುತ್ತೆ. ಬೇಗ ಮುಗಿತಾ ಇಂಪ್ಯಾಕ್ಟೇ ಇಲ್ಲ. ಜಾಸ್ತಿ ರಷ್ಯಾ ಯುಕ್ರೇನ್ ಯುದ್ಧದ ತರ ಎಳಿತಾ ಖಂಡಿತ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿನೇ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಕೇರ್ಫುಲ್ ಆಗಿ ಇಡಬೇಕಾಗಿದೆ ನಮ್ಮ ಸರ್ಕಾರ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕಸ್ ಮಾಡಿದಷ್ಟು ಈಸಿ ಅಲ್ಲ ಯುದ್ಧ ಮಾಡೋದು. ನಾವು ಎಮೋಷನಲಿ ಹೇಳ್ಬೋದು ಯುದ್ಧ ಮಾಡ್ಬಿಡ್ಬೇಕು, ಬೇರೆ ಬೇರೆ ದೇಶಗಳು ನಮ್ಗೆ ಸಪೋರ್ಟ್ ಮಾಡ್ತವೆ, ಈಗಾಗಲೇ ಹಲವು ದೇಶಗಳು, ಅಮೆರಿಕ ಸಪೋರ್ಟ್ ಮಾಡ್ತಿದೆ, ಇಸ್ರೇಲ್ ಸಪೋರ್ಟ್ ಮಾಡ್ತಿದೆ ಅಂತ ಡಿಸ್ಕಸ್ ಮಾಡಬಹುದು. ಸಪೋರ್ಟ್ ಮಾಡ್ತಾರೆ. ಬಟ್ ನಮ್ಮ ವಿರೋಧಿ ಶಕ್ತಿಗಳು ಪಾಕಿಸ್ತಾನಕ್ಕೂ ಕೂಡ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಯುದ್ಧ ಡ್ರಾಗ್ ಆಗುವಂತ ಚಾನ್ಸಸ್ ಇರುತ್ತೆ.
ಹಾಗಾಗಿ ಸಾಧ್ಯವಾದಷ್ಟು ಹೊರಗಡೆಯಿಂದ ಫಂಡಿಂಗ್ ಬರಬಾರ್ದು ಪಾಕಿಸ್ತಾನಕ್ಕೆ. ಆ ರೀತಿಯ ವಾತಾವರಣ ಸೃಷ್ಟಿ ಮಾಡಿ ಆಮೇಲೆ ಹೊಡೆಯೋದಿದೆಯಲ್ಲ, ಅದು ನಮಗೆ ಲಾಭವನ್ನು ತಂದು ಕೊಡುತ್ತೆ. ಖಂಡಿತ ಆ ಪ್ರಯತ್ನದಲ್ಲಿ ಸರ್ಕಾರ ಇರುವಂತ ಲಕ್ಷಣ ಕಾಣ್ತಾ ಇದೆ. ಬಟ್ ನೋಡೋಣ ಎಷ್ಟರ ಮಟ್ಟಿಗೆ ಅದರಲ್ಲಿ ಸಕ್ಸಸ್ ಆಗುತ್ತೆ ಅಂತ. ಈಗ ನಮ್ಮ ವಿಷಯಕ್ಕೆ ಬರೋಣ. ಈ ಹಿಂದಿನ ಹಿಸ್ಟ್ರಿ ಏನ್ ಹೇಳುತ್ತೆ? ಇಂಡೋ ಪಾಕ್ ಕಾನ್ಫ್ಲಿಕ್ಟ್ಸ್ ಈಗಾಗಲೇ ಹಲವಾರು ಸಲ ನಡೆದಿದೆ, ಇದೇನು ಮೊದಲೇ ಸಲ ಅಲ್ಲ. ಈ ಹಿಂದೆ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡಿತ್ತು ಅಂತ ನಾವು ನೋಡೋದು, ಎಸ್ಪೆಷಲಿ 2019ರಲ್ಲಿ ಪುಲ್ವಾಮಾ ಅಟ್ಯಾಕ್ ಆಗಿತ್ತು. ಆಗಿನ ಸಂದರ್ಭದಲ್ಲಿ ನಮ್ಮ ಆರ್ಮಿ ಏರ್ ಸ್ಟ್ರೈಕ್ ಅನ್ನು ಕೂಡ ಮಾಡಿತ್ತು. ನೋಡಬಹುದು, ಆನ್ February 26, 2019, the day when the Indian Air Force conducted air strikes on terrorist camps in Balakot, Pakistan, the Sensex fell by 239 points. ಅಂದ್ರೆ ನಮ್ಮ ಆರ್ಮಿ ಅಥವಾ ಏರ್ ಫೋರ್ಸ್ ಏರ್ ಸ್ಟ್ರೈಕ್ ಅನ್ನ ಮಾಡಿದ ದಿನದ ಪರ್ಫಾರ್ಮೆನ್ಸ್ ಇದು. 239 ಪಾಯಿಂಟ್ಸ್ ಸೆನ್ಸೆಕ್ಸ್ ಡೌನ್ ಆಗಿತ್ತು. ಅನಂತರ ನಿಫ್ಟಿ 44 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು. However, the following day markets bounced back as Sensex opened with gain of 65 points to eventually ಕ್ಲೋಸ್ ಫ್ಲಾಟ್. ನೆಕ್ಸ್ಟ್ ಡೇ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು, ಬಟ್ ಕ್ಲೋಸಿಂಗ್ ಫ್ಲಾಟ್ ಆಗಿತ್ತು. ನೋಡಬಹುದು, ಅಂದ್ರೆ 2019ರ ಅಟ್ಯಾಕ್ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಲ್ಲಿ ರಿಯಾಕ್ಷನ್ ಬಂದಿತ್ತು. ಆನಂತರ ಬೌನ್ಸ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್. ಅಂದ್ರೆ ಈ ಟೆರರಿಸ್ಟ್ ಅಟ್ಯಾಕ್ ಏನಾಯ್ತು ಅದು ಆಗಿದ್ದು February 14ಕ್ಕೆ. ನೆಕ್ಸ್ಟ್ ಡೇ ಮಾರ್ಕೆಟ್ ನೋಡಬಹುದು ಜಸ್ಟ್ 0.2% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿತ್ತು. ಆನಂತರ ಏರ್ ಸ್ಟ್ರೈಕ್ ಆಗಿದ್ದಿನ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಅಂದ್ರೆ ಮೈಲ್ಡ್ ರಿಯಾಕ್ಷನ್ ಬಂದಿದೆ, ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಆಗಿನ ಸಂದರ್ಭದಲ್ಲಿ. ಹೇಗೆಂತಂದ್ರೆ ಆ ಕಾನ್ಫ್ಲಿಕ್ಟ್ ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ಲಿಲ್ಲ, ಇದಕ್ಕಿದ್ದಂಗೆ ಅಟ್ಯಾಕ್ ಮಾಡಿದ್ರು, ಸೈಲೆಂಟ್ ಆಗೋದ್ರು. ಪಾಕಿಸ್ತಾನ ಕೂಡ ಈ ರೀತಿ ಅಟ್ಯಾಕ್ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ. ಆದ್ರೆ ಈ ಸಲ ಅವರು ಕೂಡ ಸ್ವಲ್ಪ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಹಿಂದಿನ ಸಲ ಏನು ಆಗಿತ್ತು ಆ ರೀತಿ ಆಗ್ಬೋದೇನೋ ಅಂತ ಸ್ವಲ್ಪ ಪ್ರಿಪರೇಷನ್ಸ್ ಅನ್ನ ಅವರು ಮಾಡ್ಕೊಂಡಿದ್ದಾರೆ. ನಂತರ ಉರಿ ಅಟ್ಯಾಕ್ 2016ರಲ್ಲಿ ಉರಿನಲ್ಲಿ ಅಟ್ಯಾಕ್ ಆಗಿತ್ತು. ಆಗ ಸರ್ಜಿಕಲ್ ಸ್ಟ್ರೈಕ್ಸ್ ಅನ್ನು ಕೂಡ ನಮ್ಮ ಆರ್ಮಿ ಮಾಡಿತ್ತು. ನೋಡಬಹುದು, ಫಾಲೋಯಿಂಗ್ ದ ಉರಿ ಟೆರರ್ ಅಟ್ಯಾಕ್ ಶಾರ್ಪರ್ ಫಾಲ್ ವಿತ್ ದ ಸೆನ್ಸೆಕ್ಸ್ ಡ್ರಾಪಿಂಗ್ ಓವರ್ 400 ಪಾಯಿಂಟ್ಸ್ ಅಂಡ್ ನಿಫ್ಟಿ ಡೌನ್ ಬೈ 156 ಪಾಯಿಂಟ್ಸ್. ಸರ್ಜಿಕಲ್ ಸ್ಟ್ರೈಕ್ ಮಾಡಿದಂತ ದಿನ ನೋಡಬಹುದು 400 ಪಾಯಿಂಟ್ಸ್ ಸೆನ್ಸೆಕ್ಸ್ ಡೌನ್ ಆಗಿದೆ. ನಂತರ 156 ಪಾಯಿಂಟ್ಸ್ ನಿಫ್ಟಿ ಡೌನ್ ಆಗಿದೆ. ಅಂದ್ರೆ ಈ ಎರಡು ಇನ್ಸ್ಟೆನ್ಸಸ್ ಅನ್ನು ನೋಡಿದ್ರೆ ಇಮಿಡಿಯೇಟ್ಲಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಬಂದಿದೆ, ಆನಂತರ ಬೌನ್ಸ್ ಬ್ಯಾಕ್ ಕೂಡ ಬಂದಿದೆ. ಬಟ್ ಈ ಎರಡು ಇನ್ಸ್ಟೆನ್ಸಸ್ ಅಲ್ಲಿ ಈ ಟೆನ್ಷನ್ಸ್ ದೊಡ್ಡ ಮಟ್ಟಕ್ಕೆ ಹೋಗ್ಲಿಲ್ಲ. ಆದ್ರೆ ಈಗಿನ ಪರಿಸ್ಥಿತಿಗೂ ಹಿಂದಿನ ಪರಿಸ್ಥಿತಿಗೂ ಹೋಲಿಸಿದ್ರೆ ಸ್ವಲ್ಪ ಭಿನ್ನವಾಗಿ ಕಾಣ್ತಾ ಇದೆ. ಈಗ ಏನು 26/11 ಮುಂಬೈ ಅಟ್ಯಾಕ್ ಏನಿತ್ತು ಆಗಿನ ಸಂದರ್ಭದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂತು ಅಂತ ನೋಡಿದ್ರೆ, equity markets defied expectations with the Sensex gaining 400 points in 2 days trading session during the attack. Nifty advancing 100 points. ಆಗಿನ ಸಂದರ್ಭದಲ್ಲಿ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡೇ ಇಲ್ಲ. 400 ಪಾಯಿಂಟ್ಸ್ ಅಪ್ ಆಗಿದೆ 2 ಡೇಸ್ ಅಲ್ಲಿ ಸೆನ್ಸೆಕ್ಸ್, ಹಾಗೂ ನಿಫ್ಟಿ 100 ಪಾಯಿಂಟ್ಸ್ ಅಪ್ ಆಗಿದೆ. ಇನ್ನು ಕಾರ್ಗಿಲ್ ವಾರ್ ಸಂದರ್ಭದ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ, ಡ್ಯೂರಿಂಗ್ ದ ಕೋರ್ಸ್ ಆಫ್ 1999 ಕಾರ್ಗಿಲ್ ಕಾನ್ಫ್ಲಿಕ್ಟ್ the Sensex and Nifty each gained 33%. ಎರಡು ಕೂಡ ಆ ಕಾನ್ಫ್ಲಿಕ್ಟ್ ಸಂದರ್ಭದಲ್ಲಿ 33% ಅಪ್ ಆಗಿದೆ. ಓವರ್ ದ 3-month war period, the Sensex surged 1115 points while the Nifty climbed 319 points. ತುಂಬಾ ಒಳ್ಳೆ ರ್ಯಾಲಿ ಆ ವಾರ್ ಪೀರಿಯಡ್ ಅಲ್ಲೇ ನೋಡ್ಲಿಕ್ಕೆ ಸಿಕ್ಕಿದೆ. ವಾರ್ ನಡೀತಿದ್ದಂತ ಸಂದರ್ಭದಲ್ಲೂ ಕೂಡ ಮಾರ್ಕೆಟ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಕಾರ್ಗಿಲ್ ವಾರ್ ಟೈಮ್ ಅಲ್ಲಿ ನೋಡಬಹುದು. ಸೊ ಓವರ್ ಆಲ್ ಈ ಹಿಸ್ಟ್ರಿಯನ್ನ ನೋಡಿದ್ರೆ ಖಂಡಿತ ಮಾರ್ಕೆಟ್ಸ್ ರಿಯಾಕ್ಟ್ ಮಾಡಿದೆ, ಬಟ್ ಅನಂತರ ಅಷ್ಟೇ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಹಿಂದಿನ ಹಿಸ್ಟ್ರಿಯನ್ನ ನೋಡಿದ್ರೆ. ಈ ಸಲ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ನೋಡಿದ್ರೆ, ಈಗ ಸದ್ಯದ ಮಟ್ಟಿಗಂತೂ ಯಾವುದೇ ಕ್ಲಾರಿಟಿ ಇಲ್ಲ. ಇಂಡಿಯಾ ಅಟ್ಯಾಕ್ ಮಾಡುತ್ತಾ ಅಥವಾ ರಾಜತಾಂತ್ರಿಕ ಮಾರ್ಗಗಳನ್ನ ಅನುಸರಿಸಿ ಸಾಧ್ಯವಾದಷ್ಟು ಭಾಗ್ಯ ಹೊಡೆತವನ್ನು ಕೊಟ್ಟು ಆನಂತರ ರಿಯಾಕ್ಟ್ ಮಾಡುತ್ತಾ ಗೊತ್ತಿಲ್ಲ. ಜೊತೆಗೆ ಈಗ ಇಮಿಡಿಯೇಟ್ಲಿ ಅಟ್ಯಾಕ್ ಮಾಡೋದ್ರಿಂದ ಅವರು ಕೂಡ ಈಗಾಗಲೇ ಪ್ರಿಪೇರ್ ಆಗಿ ಕುಂತಿರೋದ್ರಿಂದ ಫ್ಲಾಶ್ ಜಾಸ್ತಿ ಇರಬಹುದು. ಸ್ವಲ್ಪ ವೆಯ್ಟ್ ಮಾಡಿ ಎಲ್ಲ ತಣ್ಣಗಾದ್ಮೇಲೆ ಹೊಡೆಯೋಣ ಅನ್ನೋಂತ ಸ್ಟ್ರಾಟಜಿಯನ್ನು ಕೂಡ ಮಾಡಬಹುದು. ಹಾಗಾಗಿ ಯಾವ ರೀತಿಯ ನಿರ್ಧಾರವನ್ನ ಸರ್ಕಾರ ಮಾಡುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಮಾರ್ಕೆಟ್ ಪರ್ಫಾರ್ಮೆನ್ಸ್. ಇನ್ನು ಈ ಕಾನ್ಫ್ಲಿಕ್ಟ್ ಬಗ್ಗೆ ಸ್ವಾಮಿನಾಥನ್ ಅಯ್ಯರ್ ಅವರು ಕೆಲವೊಂದು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಅದನ್ನು ನೋಡಿದ್ರೆ, ಅಕಾರ್ಡಿಂಗ್ ಟು ಹಿಮ್, ಇಫ್ ದ ಇವೆಂಟ್ಸ್ ಟರ್ನ್ ಔಟ್ ಟು ಬಿ ಕೇರ್ಫುಲಿ ಕಂಟ್ರೋಲ್ಡ್ ಎಸ್ಕಲೇಷನ್ ಅಂಡ್ ಬೋತ್ ಕಂಟ್ರೀಸ್ ಆರ್ ರೆಸ್ಪಾನ್ಸಿಬಲ್ ಎನಫ್ ಟು ಸ್ಟಾಪ್ ಅಟ್ ದಟ್ ಪಾಯಿಂಟ್, ದ ಫಾಲೋಔಟ್ ಆನ್ ಮಾರ್ಕೆಟ್ ಕುಡ್ ಬಿ ಕಂಟೈನ್ಡ್. If that turns out to be the case, apart from tantrum up and down, at the end of it all, we will see it through. We will ride out that storm. ಅಂದ್ರೆ ಇಲ್ಲಿ ದೊಡ್ಡ ಮಟ್ಟದ ಎಸ್ಕಲೇಷನ್ ಆಗದೆ ಇದ್ರೆ ಬಹುಶಃ ಸಣ್ಣ ಪುಟ್ಟ ಅಪ್ಸ್ ಅಂಡ್ ಡೌನ್ಸ್ ಏನ್ ನಾವು ನೋಡ್ತಾ ಇದೀವಿ ಅದೇ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗಬಹುದು ಅಂತಾರೆ. ಇಲ್ಲಿ ಸಮರೈಸಿಂಗ್ ದ ಲೈಕ್ಲಿ ಮಾರ್ಕೆಟ್ ರಿಯಾಕ್ಷನ್, ಅಯ್ಯರ್ ಸ್ಟ್ರೆಸ್ಡ್ ದಟ್ ಇಫ್ ದ ಸಿಚುಯೇಷನ್ ಇಸ್ ಮ್ಯಾನೇಜ್ಡ್ ವಿತೌಟ್ ಲಾರ್ಜ್ ಸ್ಕೇಲ್ ಎಸ್ಕಲೇಷನ್, ದ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಮೇ ನಾಟ್ ಎಕ್ಸ್ಪೀರಿಯನ್ಸ್ ಸಿಗ್ನಿಫಿಕೆಂಟ್ ಡಿಸ್ರಪ್ಷನ್. ದೊಡ್ಡ ಮಟ್ಟದ ರಿಯಾಕ್ಷನ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಬಟ್ ಲಾರ್ಜ್ ಸ್ಕೇಲ್ ಎಸ್ಕಲೇಷನ್ ಆದ್ರೆ ಖಂಡಿತ ಅದರ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ಮಾರ್ಕೆಟ್. ಈಗ ನೋಡಬಹುದು, ಅಯ್ಯರ್ ಎಂಫಸೈಸ್ಡ್ ದಟ್ ದ ರಿಯಲ್ ಕನ್ಸರ್ನ್ ವುಡ್ ಅರೈಸ್ ಓನ್ಲಿ ಇಫ್ ದ ಸಿಚುಯೇಷನ್ ಎಸ್ಕಲೇಟ್ಸ್ ಬಿಯಾಂಡ್ ಕಂಟ್ರೋಲ್. ಕಂಟ್ರೋಲ್ ಗೆ ಸಿಗದೇ ಇರುವಂತ ಲೆವೆಲ್ ಗೆ ಹೋದ್ರೆ
ಬಹುಶಃ ಅದು ಮಾರ್ಕೆಟ್ ನ ಮೇಲೆ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡುವಂತಹ ಚಾನ್ಸಸ್ ಇರುತ್ತೆ. ದ ಓನ್ಲಿ ಪ್ರಾಬ್ಲಮ್ ವಿಲ್ ಅರೈಸ್ ಇಫ್ ಇಟ್ ಲುಕ್ಸ್ ಆಸ್ ದೋ ದೇರ್ ಇಸ್ ಅನ್ ಎಸ್ಕಲೇಷನ್ ವಿಚ್ ಮೈಟ್ ಗೆಟ್ ಔಟ್ ಆಫ್ ಹ್ಯಾಂಡ್. ಇನ್ನು ಸಾಕಷ್ಟು ವಿಷಯಗಳನ್ನ ಇವರು ಮೆನ್ಷನ್ ಮಾಡ್ತಿದ್ದಾರೆ. ಒಂದ್ಸಲ ಬೇಕಿದ್ರೆ ವಿಡಿಯೋನ ಪಾಸ್ ಮಾಡಿ ಇದನ್ನ ಓದ್ಕೊಳ್ಬಹುದು. ಒಟ್ನಲ್ಲಿ ಮಿಲಿಟರಿ ಆಕ್ಷನ್ ಏನಿದೆ ದೊಡ್ಡ ಮಟ್ಟದಲ್ಲಿ ಆಗ್ಲಿಕ್ಕೆ ಶುರುವಾದ್ರೆ ಖಂಡಿತ ಅದು ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ, ಮಾಡಲ್ಲ ಅಂತ ಏನಲ್ಲ. ಆದ್ರೆ ಅದು ಸಣ್ಣ ಮಟ್ಟದ್ದಾಗಿದ್ರೆ ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇರುತ್ತೆ. ಹಿಸ್ಟ್ರಿ ಕೂಡ ನಮ್ಗೆ ಅದನ್ನೇ ಹೇಳ್ತಾ ಇದೆ. ಏನು ಈ ವಿಷಯದಲ್ಲಿ ನಾನು ಮೊದಲಿಗೆ ಹೇಳ್ದಾಗೆ ಖಂಡಿತ ಈ ರೀತಿಯ ಅಟ್ಯಾಕ್ ಗಳಿಗೆ ಪಾಠ ಕಲಿಸಲೇಬೇಕು. ಕಲಿಸಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಅಟ್ಯಾಕ್ ಆಗುವಂತ ಚಾನ್ಸಸ್ ಕಡಿಮೆ ಆಗುತ್ತೆ. ನಾವು ಪಾಠ ಕಲಿಸದೆ ಬಿಟ್ವಿ ಅಂದ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಆನ್ಸರ್ ಮಾಡ್ಲೇಬೇಕಾಗಿದೆ. ಸಾಧ್ಯವಾದಷ್ಟು ನಮಗೆ ಬೆನಿಫಿಷಿಯಲ್ ಆಗೋ ರೀತಿಯಲ್ಲಿ ನಾವು ಆಕ್ಷನ್ ತಗೊಳ್ಬೇಕಾಗುತ್ತೆ. ಜೊತೆಗೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಖಂಡಿತ ಶಾರ್ಟ್ ಟರ್ಮ್ ವಾಲಟಿಲಿಟಿಗೆ ತಲೆ ಕೆಡಿಸ್ಕೊಳ್ಳದೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಪ್ರಿಫರ್ ಮಾಡೋದು ಬೆಟರ್ ರಿಟರ್ನ್ಸ್ ಅನ್ನ, ಬೆಟರ್ ರಿಸಲ್ಟ್ಸ್ ಅನ್ನ ಕೊಡುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡಬೇಕು ಅಷ್ಟೇ. ಯಾಕಂದ್ರೆ ಮಾರ್ಕೆಟ್ ಅನ್ನೋದು 16 ಯುದ್ಧಗಳನ್ನ ನೋಡಿದೆ. ಇದೇನು ಹೊಸದಲ್ಲ ಮಾರ್ಕೆಟ್ಗೆ. ಬಟ್ ಆ ಯುದ್ಧ ಎಷ್ಟು ದಿನದಲ್ಲಿ ಕೊನೆಯಾಗುತ್ತೆ ಅದು ಮ್ಯಾಟರ್ ಆಗುತ್ತೆ. ಜಾಸ್ತಿ ದಿನ ಎಳೆದಷ್ಟು ಎಕನಾಮಿಕ್ ಡೇಂಜರ್ಸ್ ಜಾಸ್ತಿ ಆಗುತ್ತೆ, ಬೇಗ ಮುಗಿದಷ್ಟು ಆ ಡೇಂಜರ್ಸ್ ಕಡಿಮೆ ಇರುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ನೋಡ್ಬೇಕಾಗತ್ತೆ ಅಷ್ಟೇ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಸಹ ತಿಳ್ಕೊಳ್ತೀನಿ ನಿಮ್ಗೆ ಏನನ್ಸುತ್ತೆ ಅಂತ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.